Excel Techno School, Guruvayanikere, Venuru. Admission open now. ಅದಕ್ಕೆ ಇದಕ್ಕೆ ಯಾವ ಸಂಬಂಧನೂ ಇಲ್ಲ. ಅದಕ್ಕೆ ಯಾವ್ದು ಸಂಬಂಧ ಇಲ್ಲ. ಬೆಳಗಾಮಲ್ಲಿ ಅಸೆಂಬ್ಲಿ ಇದ್ದಿದ್ದ ಕಾರಣಕ್ಕೆ ಎಲ್ಲರೂ ಈಗ ನೋಡಿ, ಅಶೋಕ್ ಪಟ್ಟಣ್ ಅವರು ಊಟ ಕೊಟ್ಟಿದ್ರು, ವೈದ್ಯ ಸುರೇಶ್ ಅವ್ರು ಏನೋ ಇವತ್ತು ಕೊಡ್ತಾವ್ರೆ. ಹಾಗಾಗಿ ಎಲ್ಲರೂ ಅವ್ರವ್ರು ಬ್ರೇಕ್ಫಾಸ್ಟ್ ಊಟ ಕೊಟ್ಟೆ ಕೊಡ್ತಾರೆ ಇಲ್ಲಿ. ಹೇಳಿ ಬಸ್ ಅದೇನೆ DCM ನನ್ಗೂ ಹೇಳಿದ್ರು ಬರಕ್ಕೆ. ನಾನು, ರಾಜು ಸೇಠ್ ಅವರು, ಆಮೇಲೆ ಶಿವಗಂಗಾ ಅವರು, ವೈದ್ಯ ಅವರು, ನಾವು ಒಂದ್ ಕಡೆ ಊಟಕ್ಕೆ ಸೇರ್ಕೊಂಡಿದ್ವಿ. ಹಾಗಾಗಿ ಅಲ್ಲಿ ಊಟಕ್ಕೆ ಹೋಗೋದು ಪದೇ ಪದೇ. ಈಗ ಒಂದ್ ನಿಮಿಷ, ಈಗ BJP ಅವ್ರಿಗೆ ಹೇಳಿ ಸರ್, ಇದು ಮೊದ್ಲೇ ಬಾರಿ ಏನಾರು ಮಾಡಿದ್ರೆ ತಪ್ಪದು. ಪ್ರತಿ ಸಲ ಬೆಲ್ಗಾಂ ಬರುವಾಗ ಪ್ರತಿದಿನ ಒಬ್ಬೊಬ್ರು ಇನ್ವೈಟ್ ಮಾಡ್ತಾರೆ. ಬ್ರೇಕ್ಫಾಸ್ಟ್ ಬನ್ನಿ ಅಂತ ಇನ್ವೈಟ್ ಮಾಡ್ತಾರೆ, ಲಂಚ್ಗೆ ಬನ್ನಿ ಅಂತ ಇನ್ವೈಟ್ ಮಾಡ್ತಾರೆ, ಡಿನ್ನರ್ ಬನ್ನಿ ಅಂತ ಇನ್ವೈಟ್ ಮಾಡ್ತಾರೆ. ರಾತ್ರಿ DCM ಅವರು ರಾತ್ರಿ ಡಿನ್ನರ್ ಬನ್ನಿ ಅಂತ ನನಗೆ ಇನ್ವೈಟ್ ಮಾಡಿದ್ರು. ಹಾಗಾಗಿ ನಾವು, ರಾಜು ಸೇಠ್ ಅವರು, ಶಿವಗಂಗಾ ಅವರು, ವೈದ್ಯ ಅವರು, ಕಂಪ್ಲಿ ಗಣೇಶ್ ಅವರು, ನಾಗೇಂದ್ರ ಅವರು, ನಾವು ಒಂದ್ ಕಡೆ ಊಟಕ್ಕೆ ಎಲ್ಲೋ ಒಂದ್ ಸ್ನೇಹಿತರ ಮನೆಗೆ ಸೇರ್ಕೊಂಡಿದ್ವಿ. ಯಾವ ಚರ್ಚೆನೂ ಇಲ್ಲ ಬಾಸು, ಏನೇನು ಚರ್ಚೆ ಇಲ್ಲ. ಆ ಚರ್ಚೆ ಮಾಡ್ಬೇಕಾಗಿರೋದು ಯಾರು? ಹೈಕಮಾಂಡ್ ಚರ್ಚೆ ಮಾಡ್ಬೇಕಾಗಿರೋದು. ಅವ್ರ ಈಗ ಅವ್ರ ತಂದೆಯವರು ಮುಖ್ಯಮಂತ್ರಿ ಆಗಿದ್ದಾರೆ. ಅದರ ಎರಡನೇ ಮಾತು ಇಲ್ವೇ ಇಲ್ಲ. ನಾನು ನೆನ್ನೆನೂ ಹೇಳಿದೀನಿ, ಆಲ್ವೇಸ್ ಟೈಗರ್ ಜಿಂದಾಯ್. ನೋಡ್ರಿ, DK ಶಿವಕುಮಾರ್ ಅವರು ಸಿದ್ದರಾಮಯ್ಯ ಆದ್ಮೇಲೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕಂತ ನಾನು ಆಸೆ ಪಟ್ಟವನೊಬ್ಬ. ನನ್ಗೂ ಅವ್ರು ಆಗ್ಬೇಕಂತ. ಯಾವಾಗ? ಸಿದ್ದರಾಮಯ್ಯ ಆದ್ಮೇಲೆ 28ವರೆಗೂ ಸಿದ್ದರಾಮಯ್ಯ ಕುರ್ಚಿಯಲ್ಲಿ ಕೂತಿದ್ದಾರೆ. ಇಲ್ಲ, ಈಗ ಕಾಂಗ್ರೆಸ್ ಅಲ್ಲಿ ಯಾವ ಬಣನೂ ಇಲ್ಲ, ಏನ್ ಬಣಲ್ಲ. ಕಾಂಗ್ರೆಸ್ ಅಲ್ಲಿ ಇದ್ದವರು 140 ಜನನು ಹೈಕಮಾಂಡ್ ಕಾಂಗ್ರೆಸ್ ಬಣ. DCM ಅವರು ನಿನ್ನೆ ನನ್ನ ಕರೆದಿದ್ರು. ನಾನು, ಕಂಬಳಿ ಗಣೇಶು, ನಾಗೇಂದ್ರ, ವೈದ್ಯ, ಶಿವಗಂಗಾ ಅವರು, ಆಸಿಫ್ ಸೇಠ್ ಅವರು ನಿನ್ನೆ ಎಲ್ಲೋ ನಮ್ಮ ಸ್ನೇಹಿತರ ಮನೆಗೆ ಊಟಕ್ಕೆ ಹೋಗ್ಬಿಟ್ಟಿದ್ರು. ಆ ಕಡೆಗೆ ಹೋಗಕ್ಕಾಗಿಲ್ಲ. DCM ನಮ್ಮನ್ನೆಲ್ಲ ಇನ್ವೈಟ್ ಮಾಡಿದ್ರು. ಸರ್, ನಾನೇನ್ ಹೇಳುದು, ಈಗ ತೀರ್ಮಾನ ಯಾರು ಮಾಡ್ಬೇಕಾಗಿರೋದು? ಹೈಕಮಾಂಡ್. ಸಿದ್ದರಾಮಯ್ಯ ಆದ್ಮೇಲೆ DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕಂತ ನಾನು ಹೇಳಿ ಸರ್. ಸಿದ್ದರಾಮಯ್ಯ ಆದ್ಮೇಲೆ DK ಶಿವಕುಮಾರ್ ಅವ್ರು ಮುಖ್ಯಮಂತ್ರಿ ಆಗ್ಬೇಕಂತ ನಾನು ಭಾವಿಸ್ತೀನಿ. ಅಂದ್ರೆ ನಮ್ ಪಕ್ಷ, ನಾನ್ ಹೇಳಕ್ಕಾಗಲ್ಲ, ತೀರ್ಮಾನ ನಾನ್ ಬಹಳ ಸಣ್ಣವನು. ಈ ತೀರ್ಮಾನ ತಗೊಂಡ್ಬೇಕಾಗಿರೋದು ಹೈಕಮಾಂಡ್ ತೀರ್ಮಾನ. ಯಾರು? ಈಗ DK ಶಿವಕುಮಾರ್ ಯಾರು? ನಮ್ಮ ಪಕ್ಷದ ಅಧ್ಯಕ್ಷ ತಾನೆ. ಹೇಳ್ರಿ, ಈಗ ಪರಮೇಶ್ವರ್ ಹತ್ರದಲ್ಲಿದ್ದೀನಿ, ಸತೀಶ್ಗೂ ಹತ್ರದಲ್ಲಿದ್ದೀನಿ, ಮುನಿಯಪ್ಪ ಸಾರ್ಗೂ ಹತ್ರದಲ್ಲಿದ್ದೀನಿ, MB ಪಾಟೀಲ್ಗೂ ಹತ್ರದಲ್ಲಿದ್ದೀನಿ. ಎಲ್ಲರ ಜೊತೆ ನಮ್ಮ ಪಕ್ಷದಲ್ಲಿ ಇರೋದ್ರಿ. ನಾನು ಅಶೋಕ್ ಜೊತೆ, ವಿಜೇಂದ್ರ ಜೊತೆ ಹತ್ರದಲ್ಲಿ ಇರಕ್ಕಾಗ್ತದ? ನಾನು ಈಗ ನಮ್ಮ ಪಕ್ಷ ನಾಯಕರು ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ನಮ್ಮ ಅಭಿಪ್ರಾಯ ನಾವು ಹೇಳ್ಬೋದು. ನಮ್ಮ ಅಭಿಪ್ರಾಯ ಹೇಳ್ಬೋದು. ತೀರ್ಮಾನ ಮಾಡೋರು ಯಾರು? ನಮ್ಮ ಅಭಿಪ್ರಾಯ ನಾವು ಹೇಳ್ಬೋದು. ತೀರ್ಮಾನ ಮಾಡೋರು ಯಾರು? ಹೈಕಮಾಂಡ್. ನನ್ನ ಅಭಿಪ್ರಾಯ ಹೈಕಮಾಂಡ್ ಹೇಳಿದ್ರೆ ಅದೇ ನಮ್ದು. ಹೈಕಮಾಂಡ್ ಗಿರಾಕಿದ್ ಗ್ಯಾರಂಟಿ ಆಟಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.